ಇನ್ನು KGF ಬಾಬು ತಮ್ಮ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಇವತ್ತು ತೆರಿಗೆ ಇಲಾಖೆ ಅಧಿಕಾರಿಗಳು ಅಂದರೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಅವ್ರ ಮನೆಗೆ ದಾಳಿ ಮಾಡಿದರು. RTOದವರು ಶಾಕ್ ಕೊಟ್ಟಿದ್ದರು ಇವತ್ತು ಬೆಳಿಗ್ಗೆನೆ. ತೆರಿಗೆ ಕಟ್ಟಿಲ್ಲ ಕರ್ನಾಟಕದಲ್ಲಿ, ಹಾಗಾಗಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಮುಂಬೈ ರಿಜಿಸ್ಟ್ರೇಷನ್ ಕಾರುಗಳು ಕರ್ನಾಟಕದಲ್ಲಿ ಸಂಚಾರ ಮಾಡ್ತಾ ಇವೆ, ಬರಬಹುದು, ಬಟ್ ಇಲ್ಲೇ ಇರಂಗಿಲ್ಲ, ಕನ್ವರ್ಟ್ ಮಾಡಿಸ್ಕೋಬೇಕಾಗತ್ತೆ ಕರ್ನಾಟಕ ರಿಜಿಸ್ಟ್ರೇಷನ್. ಈಗ ಅಮೀರ್ ಖಾನ್ ಬಳಿ ಖರೀದಿಸಿದ್ದ ಕಾರಿಗೆ 19 ಲಕ್ಷ ಟ್ಯಾಕ್ಸ್ ಕಟ್ಟಿದಾರಂತೆ. ಅಮಿತಾಬ್ ಬಚ್ಚನ್ ಬಳಿ ಖರೀದಿಸಿದ್ದ ಕಾರಿಗೆ 18 ಲಕ್ಷ ಟ್ಯಾಕ್ಸ್ ಕಟ್ಟಿದಾರಂತೆ. KGF ಬಾಬು ಬೆಳಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳ್ತಿದ್ರು, ನೀವು ಹೇಳಿ ಕಟ್ಟಬೇಕು ಅಂದರೆ ನಾನು ಕಟ್ತೀನಿ ಅಂತ. ಅದೇನೋ DD ತರಿಸ್ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು RTO ಅಧಿಕಾರಿಗಳು ಅವ್ರ ಮನೆಗೆಲ್ಲ ಹೋಗಿ ಆ ರೋಲ್ಸ್ ರಾಯ್ಸ್ ಕಾರು, ಒಂದನ್ನು ಅಮಿತಾಬ್ ಬಚ್ಚನ್ ಹತ್ರ ಖರೀದಿ ಮಾಡಿದ್ದು, ಒಂದು ಅಮೀರ್ ಖಾನ್ ಹತ್ರ ಖರೀದಿ ಮಾಡಿದ್ದು, ಅದಕ್ಕೆ ಮುಂಬೈ ರಿಜಿಸ್ಟ್ರೇಷನ್ ಕಾರು. ನೀವು ಬೇರೆ ರಾಜ್ಯದ ವೈಟ್ ಬೋರ್ಡ್ ಕಾರುಗಳು ಬರ್ಬೋದು, ಅದಕ್ಕೊಂದು ಡ್ಯೂರೇಷನ್ ಇರುತ್ತೆ, ಈ ರಾಜ್ಯಕ್ಕೆ ಬಂದು ಹೋಗೋದು, ಟೂರ್ ಪರ್ಪಸ್ಗೆ, ಪ್ರವಾಸದ ಪರ್ಪಸ್ಗೆಲ್ಲ ಬರ್ಬೋದು. ಆದರೆ ಇಲ್ಲೇ ಇರೋ ಹಾಗಿಲ್ಲ. ಇಲ್ಲೇ ಇರಬೇಕು ಅಂದರೆ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡಿಸ್ಕೋಬೇಕಾಗತ್ತೆ. ಅಮಿತಾಬ್ ಬಚ್ಚನ್ ಗಾಡಿ ಮತ್ತು ಆಮೀರ್ ಖಾನ್ ಗಾಡಿ, ಎರಡು ಗಾಡಿನೂ ನಾನು ಅವರು ಸೆಲೆಬ್ರಿಟಿ ಗಾಡಿ, ಅದು ನನಗೆ ಶೋಕಿ ಅದು ತಗೊಂಡಿದ್ದೆ. ಇದಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಮಹಾರಾಷ್ಟ್ರದಲ್ಲಿ ಕಟ್ಟಿದ್ವಿ. ಒಂದು 50 ಲಕ್ಷ ಕಟ್ಟಿದ್ದೀವಿ, ಒಂದು 35 ಲಕ್ಷ ಕಟ್ಟಿದ್ದೀವಿ. ಆದರೆ ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಬರುತ್ತಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಆಫೀಸು ಬಾಂಬೆದಲ್ಲಿದೆ. ಬಾಂಬೆ ಆಫೀಸಲ್ಲಿ ಈಗ 2 ಗಾಡಿನೂ ಟ್ರಾನ್ಸ್ಫರ್ ಆಗಿರುತ್ತೆ. ಆವಾಗ 15 ದಿವಸ ಇಲ್ಲಿರುತ್ತೆ, 15 ದಿವಸ ಅಲ್ಲಿರುತ್ತೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಬೆಳಗ್ಗೆ ಕಮಿಷನರು, ಟ್ರಾನ್ಸ್ಪೋರ್ಟ್ ಕಮಿಷನರು ಶೋಭಾ ಮೇಡಮ್ ಅವರು ಬಂದು ನಮ್ಮ ಮನೆಗೆ ಇಮಿಡಿಯೇಟ್, ನನಗೆ ನೋಟಿಸ್ ಇಲ್ಲ, ಏನಿಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟಂತ ನೋಂದಣಿಯಾಗಿದ್ದಂಥ 2 ವಾಹನಗಳು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಓಡಾಡ್ತಾ ಇದೆ ಅಂತ ನಮಗೆ ಮಾಹಿತಿ ಬಂದಿತ್ತು. ಅದೇ ರೀತಿಯಾಗಿ ನಾವು ಇವತ್ತು ಮನೆಗೆ ಬಂದು ನೋಡುವಾಗ 2 ರೋಲ್ಸ್ ರಾಯ್ಸ್ MH ರಿಜಿಸ್ಟ್ರೇಷನ್ ಗಾಡಿ ಇತ್ತು. ನಾವು ಇವರಿಗೆ ಬಂದು ಇದ್ರದ್ದು ತೆರಿಗೆಗಳನ್ನ ಕಟ್ಟಬೇಕು ಅಂತ ಹೇಳುವಾಗ ಇವರು ತಕ್ಷಣ ಇಲ್ಲೇ ನಮಗೆ ಒಂದು 19 ಲಕ್ಷದ 73,000, ಇನ್ನೊಂದು 18 ಲಕ್ಷದ 53,000 2 DDಗಳು ತೆರಿಗೆನ ಪಾವತಿಸಿ ಅವರು ನಮಗೆ ಸಹಕರಿಸಿದ್ದಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತ ನೋಂದಣಿಯಾಗಿದ್ದಂಥ 2 ವಾಹನಗಳು ಇಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಕಟ್ಟಿರ್ತಾರೆ. ರೋಡ್ ಟ್ಯಾಕ್ಸ್, ಲೈಫ್ ಟೈಮ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ ಮಹಾರಾಷ್ಟ್ರದಲ್ಲಿ. ಅದು ಮಹಾರಾಷ್ಟ್ರ ಗೌರ್ನಮೆಂಟ್ಗೆ ಹೋಗುತ್ತೆ. ನೀವು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಅಲ್ಲಿಂದ NOC ತಂದು ಇಲ್ಲಿ ನೀವು RTOದಲ್ಲಿ ರೋಡ್ ಟ್ಯಾಕ್ಸ್ ಕಟ್ಟಬೇಕು. ಆಯಾ ರಾಜ್ಯಕ್ಕೆ ಇಂಡಿವಿಜುವಲಾಗಿ ಕಟ್ಟಬೇಕು. ಅದಕ್ಕೆ ಅವ್ರು ಬಂದಿದ್ದು. ಈಗ ಸದ್ಯಕ್ಕೆಲ್ಲ ಸಮಸ್ಯೆ ಬಗೆಹರಿದಿದೆ. ಅವರು ರೋಡ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಅದು ಏನು ಕಡಿಮೆ ಅಲ್ಲ. ಒಂದು 19 ಲಕ್ಷ, ಒಂದು 18 ಲಕ್ಷ DDಯನ್ನು ಸ್ಪಾಟಲ್ಲೇ ಕೊಟ್ಟಿದ್ದಾರೆ.